ನಮಸ್ಕಾರ. ಎಲ್ಲ ಗಣಪತಿ ಭಕ್ತರಲ್ಲಿ ನಮಸ್ಕಾರ. ಈಗ ನಾವು ಗಣಪತಿ ತರಬೇಕಾದ್ರೆ ಕಳಿಸ್ಬೇಕಾದ್ರೆ ನ್ಯಾಚುರಲ್ ಆಗಿ ನಾವು ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತೀವಿ. ಸರಿ, ಗಣಪತಿ ಅಂದರೆ ಆ ಗಣಗಳ ಅಧಿಪತಿ ಗಣಪತಿ. ಆಮೇಲೆ ಬಪ್ಪ ಅಂದರೆ ಗಣಪತಿ ತಂದೆ ಅಂದಂಗೆ. ಆದರೆ ಲಾಸ್ಟಿಗೆ ನಾವು ಮೋರಯ್ಯ ಅಂತೀವಿ, ಗಣಪತಿ ಬಪ್ಪ ಮೋರಯ್ಯ. ಈ ಮೋರಯ್ಯ ಅಂದರೆ ಏನು, ಅದು ವಿಶೇಷವಾಗಿ ಸ್ವಲ್ಪ ವಿಚಾರ ಮಾಡುವಂಥದ್ದು. ಅದಕ್ಕೊಂದು ಬಲವಾದ ಕಾರಣ ಐತಿ. 14ನೇ ಶತಮಾನದಾಗ ಮಹಾರಾಷ್ಟ್ರದಾಗ ಚಿಂಚು ಅಂತ ಒಂದು ಗ್ರಾಮ ಐತಿ. ಆ ಚಿಂಚು ಒಂದು ಗ್ರಾಮದಾಗ ಗೋಸ್ವಾಮಿ ಮೋರಯ್ಯ ಅಂತೇಳಿ ಒಂದು ಫ್ಯಾಮಿಲಿ ಇತ್ತು. ಅದು ಬೇರೆ ಯಾರೂ ಅಲ್ಲ, ಅವರು ನಮ್ಮ ಕರ್ನಾಟಕದ ಮೂಡುಬಿದಿರೆಯವರವರು. ಅವರು ಚಿಕ್ಕಂದಿನಿಂದಲೂ ಗಣಪತಿ ಭಕ್ತರವರು. ಗಣಪತಿ ಗುಡಿಗೆ ಹೋಗೋದು, ಅವರ ಭಜನೆ ಮಾಡೋದು. ಆಮೇಲೆ ಹಿಂಗೆ ಮಾಡ್ತಾ ಮಾಡ್ತಾ ಸುಮಾರಾಗಿ ಒಂದು 20 ವರ್ಷದವ್ರ ವಯಸ್ಸಾದಾಗ ಅವರು ಆ ಗಣಪತಿನ ಕುರಿತು ಒಂದು ದೊಡ್ಡ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಗಣಪತಿ ಅವರಿಗೆ ಪ್ರತ್ಯಕ್ಷ ಆಗಿ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡ್ತಾ ಅವ್ರ ಬಡತನೆಲ್ಲ ಕಡಿಮೆ ಆಗಿ ಶ್ರೀಮಂತಿಕೆ ಬರ್ತೈತಿ. ಅವಾಗ ಅವರು ಅನ್ನದಾಸೋಹ ಶುರು ಮಾಡ್ತಾರೆ ಗಣಪತಿ ಹೆಸರ ಮೇಲೆ. ಅನ್ನದಾಸೋಹ ಶುರು ಮಾಡ್ದಾಗ ಅವಾಗ ಯಾರು ಎಲ್ಲಿ ದಾಸೋಹ, ಅದೇ ಆ ಗಣಪತಿ ಮೋರಯ್ಯ ಅದರಲ್ಲ, ಗಣಪತಿ ಇಟ್ಟಲ್ಲ, ಅವರು ಮನೆಗೆ ನಾವು ಊಟಕ್ಕೆ ಹೋಗಿದ್ವಿ. ನಂದು ಒಂದು ಪ್ರಚಲಿತ ಬರ್ತೈತಿ. ಆಮೇಲೆ ಒಂದು ಸಾರಿ ಏನಾಗುತ್ತೆ, ಪ್ರವಾಹ ಬರ್ತೈತಿ. ಪ್ರವಾಹ ಬಂದಾಗ ಗಣಪತಿ ನೆನೆಸ್ಕೊತಾ ಅವ್ರ ಸಹಾಯದಿಂದ ಅಲ್ಲಿ ಜನಗಳನ್ನೆಲ್ಲರನ್ನೂ ಬೇರೆ ಕಡೆ ಸಾಗಿಸುವಂಥ ಒಂದು ಶಕ್ತಿ ಅವರಲ್ಲಿ ಬಂದಿರ್ತೈತಿ. ಹೀಗಾಗಿ ಆ ಗಣಪತಿ ಜೊತೆಗೇನು ಆ ಮೋರಯ್ಯಗೂ ಜನ ಹೋಗ್ತಿರ್ತಾರೆ. ಕೊನೆಗೆ ವಯಸ್ಸಾಗ್ತೈತಿ. ತಮ್ಮ ಮೋರಯ್ಯ ಅವರು ಅಂತಿಮ ಕಾಲಕ್ಕೆ, ಗೋಸ್ವಾಮಿ ಮೋರಯ್ಯ ಅವರು ತಮ್ಮ ಅಂತಿಮ ಕಾಲಕ್ಕೆ ಗಣಪತಿನ ತಮ್ಮ ಮಡಿಲಿನಾಗ ಇಟ್ಕೊಂಡು ಎಲ್ಲ ಗಣಪತಿ ಭಕ್ತರನ್ನು ಕರೆದು ನನಗೆ ಜೀವಂತ ಸಮಾಧಿ ಮಾಡಿರಿ ಅಂತ ಹೇಳ್ತಾರೆ. ಜನ ಎಲ್ಲ ಎಷ್ಟು ಬೇಡಂದ್ರೂ ಕೇಳಲಾಗಿಲ್ಲ ಆವಾಗಿನ ಜನ. ಆಮೇಲೆ ಏನು ಮಾಡ್ತಾರೆ, ಅವ್ರ ಮಾತಿನಂತೆ ಆ ಗಣಪತಿ ಜೊತೆಗೇನೆ ಆ ಮೋರಯ್ಯನು ಜೀವಂತ ಸಮಾಧಿ ಮಾಡ್ತಾರೆ. ಜೀವಂತ ಸಮಾಧಿ ಮಾಡಿ ಅದ್ರ ಪಕ್ಕದಾಗನೇ ಗಣೇಶನ ಗುಡಿ ಒಂದು ಕಟ್ತಾರೆ. ಆಮೇಲೆ ಅದು ಸಮಾಧಿ ಈಗಲಾದರೂ ನೀವು ಪುನಾಕ್ಕೆ ಎಲ್ಲಾರು ಹೋದ್ರೆ ಚಿಂಚು ಅಂತ ಒಂದು ಗ್ರಾಮ ಐತಿ. ಪುನಾದಿಂದ 15 ಕಿಲೋಮೀಟ್ರ್ ಇದೆ. ಆ ಚಿಂಚು ಅಂತ ಗ್ರಾಮದಾಗ ಈ ಗಣೇಶ ಹಬ್ಬ ಬಂದರೆ ಸಾಗರದಂತೆ ಜನ ಬರ್ತಾರೆ. ಭಾಳ ಜನ. ಪೊಲೀಸರು ಕೂಡ ಕಂಟ್ರೋಲ್ ಆಗಲ್ಲ. ಆ ಗೋಸ್ವಾಮಿಗೂ ಸೇವೆ ಸಲ್ಲಿಸ್ತಾರೆ, ಗಣಪತಿಗೂ ಸೇವೆ ಸಲ್ಲಿಸ್ತಾರೆ. ಇಬ್ಬರು ಸೇವೆ ಸಲುವಾಗಿಯೇ ಗಣಪತಿ ಬಪ್ಪ ಮೋರಯ್ಯ ಗಣಪತಿ ಬಪ್ಪ ಮೋರಯ್ಯ ಅನ್ನೋದು ಪ್ರಚಲಿತವಾಗಿ ಬಂತು. ನಿಮಗೆ ಗೊತ್ತೇ ಇರಬಹುದು, ನೀವೆಲ್ಲರೂ ತಿಳ್ಕೊಂಡಿರ್ತೀರಿ. ಆದರೂ ನಾನು ಒಂದು ಪುನಾಕ್ ಹೋದಾಗ ಅದನ್ನು ನೋಡಿದ್ರ ಬಗ್ಗೆ ಈಗ ನೆನಪಾಯಿತು, ಅದಕ್ಕೆ ನಿಮ್ಗೆ ಹೇಳ್ತಾಯಿದ್ದೀನಿ. ಅದಕ್ಕೆ ನಾವೆಲ್ಲರೂ ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳೋಣ.